ಎಲ್ರಿಗೂ ನಮಸ್ಕಾರ. ನಾವು ನಿನ್ನೆ ಕ್ಲಾಸ್ ಇಟ್ಟಿದ್ವಿ 2012 AIE ಎಕ್ಸಾಮ್ ಪ್ರಿಪ್ರೇಷನ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಮುಂದಿನ ಕ್ವಶನ್ ನಾನು ಕೇಳ್ತೀನಿ, ನಿಮಗೆ ಆನ್ಸರ್ ಬಂದರೆ ಹೇಳಿ, ಇಲ್ಲಾಂದರೆ ಕಲಿತಾ ಹೋಗೋಣ, ನಾನು ಆನ್ಸರ್ ಹೇಳ್ತೀನಿ. ಸರಿ. ಇನ್ ಎವ್ರಿ ಪ್ಲೇನ್ ಅಂಡರ್ ಸೆಕ್ಷನ್ 26 ಆಫ್ CBC that should be proved by ಯಾವುದರಿಂದ ಫ್ಯಾಕ್ಟ್ಸು ಪ್ರೂವ್ ಆಗಬೇಕು? ಸೆಕ್ಷನ್ 26 CBC ಪ್ರಕಾರ ಓರಲ್ ಎವಿಡೆನ್ಸ್, ಅಫಿಡೇವಿಟ್ ಅಥವಾ ಡಾಕ್ಯುಮೆಂಟ್ಸ್, ಅಥವಾ ಎರಡು ಓರಲ್ ಅಥವಾ ಡಾಕ್ಯುಮೆಂಟರಿನೂ ಆಗಿರ್ಬೋದು. ಯಾವ ಹೇಳ್ತೀರಿ ಇದಕ್ಕೆ ಆಪ್ಷನ್? ಬೋತ್ ಅಂತ ನೀವು ಯಾವ ಹೇಳ್ತೀರಿ? ಓಕೆ, ನಾನೇ ಆನ್ಸರ್ ಹೇಳ್ಕೊಡ್ತೀನಿ. ಸಿವಿಲ್ ಪ್ರಕ್ರಿಯಾ ಸಂಹಿತೆ 26ನೇ ಕಲಮಿನ ಅಡಿಯಲ್ಲಿ ವಾಸ್ತವ ಸಂಗತಿಗಳನ್ನು ಯಾವ ರೀತಿ ನಿರೂಪಿಸಬೇಕು? ಸರಿಯಾದ ಉತ್ತರ ಬೈ ಓತ್, ಶಪಥ ಮೂಲಕ, ಅಫಿಡವಿಟ್ ಮೂಲಕ ನಾವು ಏನು ಮಾಡ್ತೀವಿ? ಎವಿಡೆನ್ಸನ್ನು ಪ್ರೂವ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಆಫ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕಾಂಟ್ರಾಕ್ಟ್? ಪ್ರಾಮಾಣಿಕ ಒಪ್ಪಂದ ನಮೂನೆ ಎಂಬುದು ಯಾವುದಕ್ಕೆ ಸರಿ ಹೊಂದುತ್ತದೆ? ಪ್ರಶ್ನೆ. ಆಪ್ಷನ್ಗಳು ಹೀಗಿದೆ: ಅದೊಂದು ಮಾನ್ಯ ಒಪ್ಪಂದ ಅಥವಾ ವ್ಯಾಲಿಡ್ ಕಾಂಟ್ರಾಕ್ಟ್. ಇನ್ನೊಂದು, ಒಂದು ಪಕ್ಷಕ್ಕೆ ಸ್ವತಂತ್ರ ಆಯ್ಕೆ ಎಂಬುದಿಲ್ಲ, ಅದು ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತ. ಅಂದರೆ ಒನ್ ಪಾರ್ಟಿ ಹ್ಯಾಸ್ ನೋ ಚಾಯ್ಸ್ ಬಟ್ ಟು ಅಕ್ಸೆಪ್ಟ್ ಆ್ಯಂಡ್ ಸೈನ್ ದ ಕಾಂಟ್ರಾಕ್ಟ್. ಥರ್ಡ್ ಆಪ್ಷನ್ ಬೋತ್, ಎ ಆ್ಯಂಡ್ ಡಿ ಮೇಲೆ ಹೇಳಿದ್ದಿಲ್ಲ. ಬಿ ಬಂದ್ಬಿಟ್ಟು ದ ಕನ್ಸೆಂಟ್ ಈಸ್ ನಾಟ್ ಎ ಫ್ರೀ ಕನ್ಸೆಂಟ್, ಅಂದರೆ ಸಮ್ಮತ ಮುಕ್ತವಲ್ಲ. ಸೊ ಸರಿಯಾದ ಉತ್ತರ ಏನಪ್ಪ ಇದಕ್ಕೆ? ಇಟ್ಸ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಅಂದರೆ ಪ್ರಾಮಾಣಿಕ ಒಪ್ಪಂದ ನಮೂನೆ ಎಂಬುದು ಯಾವುದಕ್ಕೆ ಸರಿ ಹೊಂದುತ್ತೆ? ಅಲ್ಲೇ ಅದು ಕಾಂಟ್ರಾಕ್ಟಲ್ಲೇ ಇದೆ, ಕ್ವಶನಲ್ಲೇ ಆನ್ಸರ್ ಇದೆ. ಸೊ ಇಟ್ ಇಸ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. As a general rule, an agreement made without consideration is consideration section 25 ಬರುತ್ತೆ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ. ಏನಾದರೂ ಓದಿದ್ರೆ ಆಪ್ಷನ್ ಅಲ್ಲೇ ಇದೆ, ಫಸ್ಟ್ ಲೈನ್. ಸೊ ಆಪ್ಷನ್ ಹೇಳ್ತೀನಿ, ಆಪ್ಷನ್ ಹೇಳ್ತೀರಾ ಅನ್ಕೊಂತೀನಿ. ಸಾಮಾನ್ಯ ನಿಯಮದಂತೆ ಪ್ರತಿಫಲವಿಲ್ಲದ ಒಪ್ಪಂದ, ಸೆಕ್ಷನ್ 25 ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, a contingent agreement based on the impossible event under section 36 is ಏನಪ್ಪ? ಕಲಂ 36 ಆಧರಿಸಿದ ಸಾಧ್ಯವಿಲ್ಲದ ಒಪ್ಪಂದ. ಇಂಪಾಸಿಬಲ್, ಸಾಧ್ಯವಿಲ್ಲದ ಒಪ್ಪಂದ. ಇಂಪಾಸಿಬಲ್ ಇವೆಂಟ್, ಸಾಧ್ಯವಿಲ್ಲದಂಥ ಒಪ್ಪಂದ ಏನಂತೀರಿ? ಅದು ಪ್ರಾರಂಭದಿಂದಲೂ ಅನೂರ್ಜಿತ ಅಂತ. ಇದು ವೈಡ್ ಅಂತ. ಹೆಂಗಂತಂದರೆ ದಟ್ ಥಿಂಗ್ ಮೇ ಹ್ಯಾಪನ್ ಮೇ ನಾಟ್. ಕಾಂಟಿಂಜೆಂಟ್ ಅಂತಂದ್ರೇನು? ಮೇ ಆರ್ ಮೇ ನಾಟ್. ಆದರೂ ಇವತ್ತು ಮಳೆ ಬರ್ತೈತಿ ಅಂತ ಹೇಳ್ತೀನಿ, ನೋಡಪ್ಪ ಮಳೆ ಬಂದ್ರೆ ನೀನು ಅದನ್ನು ಸಾಮಾನು ಅಂತಂದಿರ್ತಾರೆ, ಮಳೆ ಬರಲಿಲ್ಲಪ್ಪ. ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಇವೆಂಟ್. ಬಟ್ ಓಕೆ, ಇವೆಂಟು ಪಾಸಿಬಿಲಿಟಿ ಇದ್ದಾಗ ಅದು ವ್ಯಾಲಿಡು. ಇಂಪಾಸಿಬಲ್ ಇದ್ದಾಗ ನೋಡಪ್ಪ ನೀನು ಒಂದು 10 ವರ್ಷ ಆದಮೇಲೆ ನನ್ನ ಮಗಳು ಅವನ ಜೊತೆನೇ ಮದುವೆ ಆಗಬೇಕು ಅಂತ ಹೇಳ್ತೀವಿ. 10 ವರ್ಷದಾಗ ನೀನು ಬದುಕಿದ್ರೆ ಓಕೆ, ಬದುಕಿಲ್ಲ ಅಂತಂದ್ರೆ ಇವತ್ತು ಆವತ್ತು ನೆಕ್ಸ್ಟ್ ಅಮಾವಾಸ್ಯೆಗೆ ರಾತ್ರಿ ಕತ್ಲಾದಾಗ ಅಲ್ಲಿ ಗುಡ್ಡದ ಮೇಲೆ ಹುಲಿ ಬಂದ್ರೆ ನನಗೆ ಕೊಡ್ತೇನೆ ನನ್ನ ಮಗಳನ್ನ ಅಂತ. ದ ಥಿಂಗ್ಸ್ ವಿಚ್ ನಾಟ್ ವಿದಿನ್ ದ ಕಂಟ್ರೋಲ್ ಆಫ್ ಸಂಬಡಿ, ಬಿಯಾಂಡ್ ಕಂಟ್ರೋಲ್ ಇದ್ದಾಗ, ಇಂಪಾಸಿಬಲ್ ಇವೆಂಟ್ ಇದ್ದಾಗ ಸಚ್ ಕಾಂಟ್ರಾಕ್ಟ್ ಏನಾಗುತ್ತೆ? ವೈಡ್ ಆಗುತ್ತೆ. ಸೊ ನೀವು ಇದಕ್ಕೆ ಸೆಕ್ಷನ್ 36 ಆಫ್ ಕಾಂಟ್ರಾಕ್ಟ್ ಆ್ಯಕ್ಟನ್ನು ಓದಬೇಕು ಎಲಾಬ್ರೇಟ್ ಆಗಿ. ಇಲ್ಲ, ವೈಡೆ, ಶೂನ್ಯ ಒಪ್ಪಂದ, ಅಮಾನ್ಯ. ಇದಕ್ಕೆ ಎಕ್ಸಾಂಪಲ್ಸ್ ಆಗಿ ಕ್ವಶನ್ ಪೇಪರಲ್ಲೂ ಬರುತ್ತೆ, ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತಾರೆ ನಿಮಗೆ, ಬುಕ್ಕಲ್ಲಿ ಇರುತ್ತೆ ನೋಡ್ರಿ, ಅದನ್ನು ನೋಡ್ಕೊಡ್ರಿ. ನೆಕ್ಸ್ಟ್, ದ ಕಾನ್ಸೆನ್ಸಸ್ ಆಟ್ ಮೀಡಿಯಂ ಮೀನ್ಸ್. ಲ್ಯಾಟಿನ್ ನೋಡಿದ್ರ ಅರ್ಥ ಏನು? ಒಮ್ಮತದ ಜಾಹೀರಾತು ಅಂದರೆ ಏನು? on
responses at reader. Meeting of minds upon the same thing in the same sense. ಇದರ ಅರ್ಥ ಇನ್ನೂ ಬಹಳಷ್ಟು ಬರ್ತಾವ. ಎಕ್ಸಾಮ್ ಪರ್ಪಸ್ ಅವೆಲ್ಲ ಅದಕ್ಕೆ ಸಪ್ರೇಟ್ ಆಗಿನೇ ಹೇಳ್ಬಿಡ್ತೀನಿ. ಅದಕ್ಕೊಂದು ನಿಮಗೆ ಚಾಟೆ ಕೊಟ್ಬಿಡ್ತೀನಿ, ಅದನ್ನ ನೀವು ನೋಡ್ಕೊಂಡು ಹೋಗ್ಬೋದು. ಸೊ ಇದರ ಅರ್ಥ ಏನು? ಒಂದೇ ವಿಷಯದ ಬಗ್ಗೆ ಅರ್ಥದಲ್ಲಿ ಎರಡು ಆಲೋಚನೆಗಳು ಒಂದುಗೂಡುವುದು. ಸೊ responses at reader means